ಹಲೋ ನಮಸ್ಕಾರ. ಇದು ಥೈಲ್ಯಾಂಡ್ ಬ್ಲಾಗ್ನ ಮೂರನೇ ಸಂಚಿಕೆಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ತೋರ್ಸೋಕೆ ಹೋಗ್ತಾ ಸ್ಥಳ ಮಾಯಾ ಬೇ. ಇದು ಪಿಪಿಲೆ ಐಲ್ಯಾಂಡಲ್ಲಿ ಕಾಣುತ್ತೆ. ಸೊ ಮಾಯಾ ಬೇ ತನ್ನ ನೀಲಿ ಬಣ್ಣದ ಸಮುದ್ರ, ಬಿಳಿ ಮರಳು ಮತ್ತು ಸುತ್ತಮುತ್ತಲಿನ ದೊಡ್ಡ ಲೈಮ್ ಸ್ಟೋನ್ ಬೆಟ್ಟಗಳಿಂದ ವರ್ಲ್ಡ್ ಫೇಮಸ್ ಆಗಿದೆ. ಇಲ್ಲಿಂದ ನಿಂತು ನೋಡ್ತಾ ಇದ್ರೆ ಪ್ರಕೃತಿಯ ಸೌಂದರ್ಯ ಎಷ್ಟು ಅದ್ಭುತವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ. ಈ ಸ್ಥಳ ಇದೆಯಲ್ಲ, ಯಾವಾಗ ಗೊತ್ತಾ ಫೇಮಸ್ ಆಗಿದ್ದು? 2000ರಲ್ಲಿ ದಿ ಬೀಚ್ ಅಂತ ಒಂದು ಸಿನಿಮಾ ಬಂದಿತ್ತು. ಲಿಯೋನಾರ್ಡೋ ಡಿ ಕ್ಯಾಪ್ರಿಯೋ ಮೈನ್ ಲೀಡಲ್ಲಿರೋ ಸಿನಿಮಾ. ಈ ಸಿನಿಮಾನ ಇಲ್ಲೇ ಶೂಟ್ ಮಾಡಿದ್ದು. 2000ಅಲ್ಲಿ ರಿಲೀಸ್ ಆದಂಥ ಸಿನಿಮಾ. ಈ ಸಿನಿಮಾನ ಡೈರೆಕ್ಟ್ ಮಾಡಿದಂಥವ್ರು ಡೇನಿ ಬಾಯಲ್. ಸೊ ಈ ಸಿನಿಮಾದಿಂದ ಈ ಪ್ಲೇಸು ತುಂಬ ವರ್ಲ್ಡ್ ಫೇಮಸ್ ಆಯಿತು. ಅವಾಗಿಂದ ಇಲ್ಲಿಗೆ ಬರೋಕ್ಕೆ ಟೂರಿಸ್ಟ್ಗಳು ಜಾಸ್ತಿ ಜನ ಆದರು. ಇನ್ನು ಇಲ್ಲಿ ಹೇಳ್ಬೇಕಂದ್ರೆ ಇಲ್ಲಿನ ಸಮುದ್ರದ ನೀರು ತುಂಬ ಕ್ಲೀನ್ ಆಗಿದೆ. ನೀಲಿ ಮತ್ತು ಹಸಿರು ಬಣ್ಣದಲ್ಲಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಬೀಚ್ನ ಸುತ್ತಲೂ ಇರುವ ಬೆಟ್ಟಗಳು ಈ ಸ್ಥಳವನ್ನು ಒಂದು ನೈಸರ್ಗಿಕ ಲ್ಯಾಗೂನ್ ತರಹ ಕಾಣುವಂತೆ ಮಾಡುತ್ತಿದೆ. ಮಾಯಾ ಬೇಗೆ ಸಾಮಾನ್ಯವಾಗಿ ಬೋಟ್ ಮೂಲಕ ಬರ್ಬೋದು. ಫಿಫಿಡಾನ್ ಅಥವಾ ಕ್ಯಾಬ್ರಿಯಿಂದ ಸ್ಪೀಡ್ ಬೋಟ್ನಲ್ಲಿ ಇಲ್ಲಿ ಬರ್ಬೋದು. ಬೋಟ್ ಟ್ರಿಪ್ ಕೂಡ ತುಂಬ ಚೆನ್ನಾಗಿರುತ್ತೆ. ಪ್ರೀವಿಯಸ್ ಬ್ಲಾಗಲ್ಲಿ ತೋರಿಸಿ ಬೋಟ್ ಟ್ರಿಪ್ ಹೇಗಿತ್ತು ಅಂತ. ಈ ಸ್ಥಳವನ್ನು ಪ್ರಕೃತಿ ಸಂರಕ್ಷಣೆಗಾಗಿ ಕೆಲವು ವರ್ಷ ಕ್ಲೋಸ್ ಮಾಡಿಬಿಟ್ಟಿದ್ರು, ಯಾಕಂದರೆ ಇಲ್ಲೆಲ್ಲ ಈಜಿ ಆಡೋಕ್ಕಿಲ್ಲ. ಈಗ ಮತ್ತೆ ಟೂರಿಸ್ಟ್ಗಳಿಗೆ ಓಪನ್ ಮಾಡಿದ್ದಾರೆ. ಬಟ್ ಆದರೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಎನ್ವಿರಾನ್ಮೆಂಟ ಉಳಿಸೋದಕ್ಕೆ, ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇಲ್ಲಿ ಫಾಲೋ ಮಾಡಬೇಕು. ಈಜಾಡೋಂಗಿಲ್ಲ. ಸೊ ನಿಜವಾಗಿಯೂ ನೋಡಿದ್ರೆ ಮಾಯಾ ಬೇ ಥೈಲ್ಯಾಂಡ್ನ ಅತ್ಯಂತ ಸುಂದರವಾದ ಬೀಚ್ಗಳಲ್ಲಿ ಒಂದು. ಇಲ್ಲಿ ಬಂದಾಗ ಸ್ವರ್ಗದಂಥ ಅನುಭವ ಸಿಗುತ್ತೆ. ನೀವು ಬನ್ನಿ, ಒಂದ್ಸಲ ನೋಡಿ. ಈ ಹಸಿರು, ನೀಲಿ ಮತ್ತು ಈ ಲೈಮ್ ಸ್ಟೋನ್, ಈ ಆಕಾಶ, ವಾತಾವರಣ, ಒಂದು ಫೋಟೋ ಸೆಷನ್ಗೆ ಹೇಳು ಮಾಡಿಸಿದಂತಹ ಜಾಗ ಇದು. ಒನ್ ಆಫ್ ದ ಬ್ಯೂಟಿಫುಲ್ ಬೀಚಸ್ ಇನ್ ಥೈಲ್ಯಾಂಡ್ ಇದು. ಅರ್ಥ ಆಯ್ತಾ ನೋಡಿ? ಈ ಥರ ಹೀಗೆ ಬರೋದು ಇಲ್ಲಿಂದ ಬಂದಿದ್ದು. ಈ ಥರ ಒಂದು ದಟ್ಟವಾದಂಥ ಕಾಡು ಮಧ್ಯೆ ಕಾಣುತ್ತೆ ಇದು. ತುಂಬ ಫಾರಿನರ್ಸ್ಗಳು, ಇಂಡಿಯನ್ಸು ಬರ್ತಾ ಇರ್ತಾರೆ. ಜಸ್ಟ್ ಒಂದು ವಿಜುವಲ್ ಟ್ರೀಟ್ ಬೇಕು ಅಂತ ಇಲ್ಲಿಗೆ ಬರಬೇಕು. ವಿಜುವಲ್ ಟ್ರೀಟ್ ಚೆನ್ನಾಗಿ ಕಾಣುತ್ತೆ. ಈ ಥರ ಪಾತ್ ಇರುತ್ತೆ. ಈ ಪಾತಲ್ಲಿ ನಡ್ಕೊಂಡು ಹೋಗಬೇಕು. ಸೊ ನಾನು ಇವಾಗ ನಾವು ಬೋಟ್ ಹತ್ರಕ್ಕೆ ಹೋಗೋದನ್ನು ತೋರಿಸ್ತಾ ಇರೋದು. ಬರೋವಾಗ ಇದೇ ಪಾತಲ್ಲಿ ಬಂದ್ವಿ. ಸೊ ಅಲ್ಲೆಲ್ಲ ಬೋಟ್ಗಳೆಲ್ಲ ಸ್ಟ್ಯಾಂಡ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಮತ್ತು ಇನ್ನಷ್ಟು ಟ್ರಾವೆಲ್ ಬ್ಲಾಗ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆನಾ? ನೆಕ್ಸ್ಟ್ ಟೈಮ್ ಇನ್ನೊಂದು ವಿಡಿಯೋದೊಂದಿಗೆ ಬರೋಣ. ನಮಸ್ಕಾರ.